ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಶುದ್ಧ ಮನಸ್ಸು ಉಳ್ಳವರಾಗಿರಬೇಕು. ಈ ಲೋಕದಲ್ಲಿ ನಾವು ಶುದ್ಧ ಮನಸ್ಸನ್ನು ಇರುವುದೇ ಕಾರಣಕ್ಕೆ, ಆ ಶುದ್ಧ ಮನಸ್ಸು ನಮ್ಮಲ್ಲಿ ಹೊಂದಿಲ್ಲದೆ ಇರುವ ಕಾರಣಕ್ಕೆ ನಾವು ದೇವರನ್ನು ನೋಡುವುದನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ. ದೇವರ ಸಾನ್ನಿಧ್ಯವನ್ನು ನೋಡುವುದನ್ನು ಮರೆತು ಬಿಟ್ಟಿದ್ದೇವೆ. ದೇವರ ಪ್ರೀತಿಯನ್ನು ಕರೆಯಿಸುವುದಕ್ಕೆ ದೂರವಾಗಿ ಬಿಟ್ಟಿದ್ದೇವೆ. ಇದು ನಮ್ಮಲ್ಲಿ ಇರುವಂತಹ ಒಂದು ಕೊರತೆ. ಪ್ರಿಯರೇ, ಆ ಶುದ್ಧ ಮನಸ್ಸು ನಮ್ಮನ್ನು ನಡೆಸುವಂಥದ್ದು ಶುದ್ಧ ಮನಸ್ಸು. ಆ ಶುದ್ಧ ಮನಸ್ಸು ನಮ್ಮಲ್ಲಿ ಬರುವುದಿಲ್ಲ. ಯಾಕೆ? ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 14 ನಾವು ನೋಡುವುದಾದರೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದನ್ನು, ಪರಿಶುದ್ಧತೆಯನ್ನು ಅನುಸರಿಸಿರಿ. ನೀವೇನು ಮಾಡಿ? ವಿಶೇಷವಾಗಿ ನೀವು ಎಲ್ಲರ ಸಂಗಡ, ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥವರ ಎಲ್ಲರ ಸಂಗಡ ನೀವೇನು ಮಾಡಬೇಕು? ಸಮಾಧಾನದಿಂದಿರುವುದನ್ನು, ಪರಿಶುದ್ಧತೆಯನ್ನು ಅನುಸರಿಸಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಪ್ರಿಯರೇ, ಕರ್ತನನ್ನು ಹಿಂಬಾಲಿಸಿ. ಆತನನ್ನು ಹಿಂಬಾಲಿಸುವುದು ಬಹಳ ಮುಖ್ಯ. ಆತನನ್ನು ಹಿಂಬಾಲಿಸಿ ನಡೆಯುವಂಥದ್ದು ಬಹಳ ಮುಖ್ಯ. ಎಷ್ಟೋ ಜನ ತಾವು ಆಡುವ ಪ್ರತಿಯೊಂದು ಮಾತಿನಲ್ಲಿ ಅರ್ಥ ಇಲ್ಲದಂಥ ವಿಚಾರಗಳನ್ನು ಮಾತಾಡ್ತಾರೆ. ಮತ್ತಾಯ ಪತ್ರಿಕೆ 12ನೇ ಅಧ್ಯಾಯ 36 ನೀವು ನೋಡಿ, ಅಲ್ಲಿ ಕರ್ತನು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಆಡುವ ಪ್ರತಿಯೊಂದು ವ್ಯರ್ಥವಾದ ಮಾತಿಗಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವರು ಲೆಕ್ಕ ಕೊಡಬೇಕು. ನಾವು ಮಾತಾಡುವಂಥ ಮಾತು, ಪ್ರತಿಯೊಂದು ಮಾತು ವ್ಯರ್ಥವಾಗದ ಮಾತಿಗಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವರು ಲೆಕ್ಕ ಕೊಡಬೇಕು. ಪ್ರಿಯರೇ, ಲೆಕ್ಕ ಕೊಡುವಂಥದ್ದು ಬಹಳ ಮುಖ್ಯ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 14 ನೀವು ನೋಡ್ತೀರಿ, ಸಮಾಧಾನವನ್ನು, ಸಂತೋಷವನ್ನು. ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 8 ನಾವು ನೋಡ್ತೇವೆ, ಶುದ್ಧ ಹೃದಯವುಳ್ಳವರು ಧನ್ಯರು, ಯಾಕೆಂದರೆ ಅವರು ದೇವರನ್ನು ನೋಡುವರು. ನಾವು ಶುದ್ಧ ಹೃದಯವನ್ನು ಹೊಂದಿಕೊಳ್ಳಬೇಕಾಗಿದೆ. ನಾವು ಶುದ್ಧ ಹೃದಯವನ್ನು ಹೊಂದಿಕೊಂಡರೆ ನಾವು ಧನ್ಯರು. ಯಾಕೆಂದರೆ ನಾವು ದೇವರನ್ನು ನೋಡುವವರಾಗಿದ್ದೇವೆ, ಕರ್ತನನ್ನು ನೋಡುವವರಾಗಿದ್ದೇವೆ, ಕರ್ತನನ್ನು ಪ್ರೀತಿಸುವವರಾಗಿದ್ದೇವೆ, ಕರ್ತನನ್ನು ಆಲಿಂಗನ ಮಾಡುವವರಾಗಿದ್ದೇವೆ, ಕರ್ತನ ಮೂಲಕ ಕರ್ತನು ಕೊಟ್ಟಂಥ ಎಲ್ಲ ಅದ್ಭುತಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅರ್ಥವಿಲ್ಲದ ಮಾತುಗಳು, ಈ ಲೋಕದ ಕೈಂಕಾರ್ಯಗಳಲ್ಲಿ ನಾವು ನಡೆಯುವುದು ಬೇಕಾಗಿಲ್ಲ. ಈ ಲೋಕ ನಮ್ಮನ್ನು ಪಾಪದ ಕೂಪಕ್ಕೆ ನಡೆಸಿಬಿಡುತ್ತದೆ. ಈ ಲೋಕ ನಮ್ಮನ್ನು ದಿಕ್ಕು ದಿಸೆಯಿಲ್ಲದ ಸ್ಥಳಗಳಿಗೆ ನಡೆಸಿಬಿಡ್ತದೆ. ಈ ಲೋಕ ಅನೇಕ ವಿಚಾರಗಳನ್ನು, ಅರ್ಥವಿಲ್ಲದ ವಿಚಾರಗಳನ್ನು ನಮ್ಮ ತಲೆಗೆ ತುಂಬಿ ನಮ್ಮನ್ನು ಕೂಪ ಮಂಡುಕಗಳನ್ನಾಗಿ ಮಾಡುತ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನುವಂಥ ಯೋಚನೆಗೂ ನಾವು ಬರದೇ ಇರುವಂಥ ಒಂದು ಪ್ರಪಾತಕ್ಕೆ ಬೀಳುವಂಥ ಸಂದರ್ಭಗಳನ್ನು ಈ ಲೋಕ ಎದುರಿಸ್ತದೆ. ಅಂದರೆ ನಾವು ನ್ಯಾಯ ವಿಚಾರಣೆಯ ದಿನದಲ್ಲಿ ಲೆಕ್ಕ ಕೊಡಬೇಕು ಅನ್ನುವಂತಹ ಒಂದು ಭಯ ನಮ್ಮಲ್ಲಿರಲಿ. ಆ ಭಯ ನಮ್ಮನ್ನು ನಡೆಸಲಿ. ಆ ಭಯ ಹೆಚ್ಚೆಚ್ಚು ಕರ್ತನ ಕಡೆಗೆ ನಮ್ಮನ್ನು ನಡೆಸಲಿ, ನಮ್ಮನ್ನು ಆಶೀರ್ವದಿಸಲಿ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ, ನಮ್ಮ ಮಕ್ಕಳನ್ನು ಆಶೀರ್ವದಿಸಲಿ, ನಮ್ಮ ನೆರೆಯವರನ್ನು ಆಶೀರ್ವದಿಸಲಿ, ನಮ್ಮ ಬಂಧುಗಳನ್ನು ಆಶೀರ್ವದಿಸಲಿ, ನಾವು ಕೆಲಸ ಮಾಡುವ ಸ್ಥಳದಲ್ಲಿರ್ತಕ್ಕಂಥ ಜನರನ್ನು ಆಶೀರ್ವದಿಸಲಿ. ನಮ್ಮ ಸಾಕ್ಷಿಯ ಮೂಲಕ ಅನೇಕರು ಕರ್ತನನ್ನು ಅರಿಯುವವರಾಗಲಿ. ನಮ್ಮ ಸಾಕ್ಷಿಯ ಮೂಲಕ ಅನೇಕ ಆತ್ಮಗಳು ಸಭೆಗೆ ಬರುವಂತಾಗಲಿ. ನಮ್ಮ ಸಾಕ್ಷಿಯ ಮೂಲಕ ಅನೇಕ ಉಜ್ಜೀವನ ಕೂಟಗಳು ನಡೆಯುವಂತಾಗಲಿ. ಅದಕ್ಕೆ ದೇವರು ನಮ್ಮನ್ನು ಪ್ರೇರೇಪಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ಅಪ್ಪ,
ವೃದ್ಧರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ವಿಡೋಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ದೇವರೇ, ಅವರಿಗೆ ಆಧಾರ ನೀನೇ ಸ್ವಾಮಿ. ಯೇಸುವೆ, ಯಾರ್ಯಾರು ಸ್ವಾಮಿ ವೃದ್ಧರು, ಯಾರ್ಯಾರು ವಿಡೋಗಳು ಸ್ವಾಮಿ ಅಪ್ಪ 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಅವರ ಎಲ್ಲ ಅಗತ್ಯಗಳನ್ನು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀವು ಕೊಡಮಾಡ್ತೀರಿ ಅಂತ ನಾನು ಬಲವಾಗಿ ನಂಬುತ್ತೇನೆ. ಯೇಸುವೆ, ನೀವು ಕೊಡಮಾಡಿ ಸ್ವಾಮಿ, ಮಕ್ಕಳಿಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.